ಬಿಡದಿ ಟೋನ್ ಸಿಪ್ ವಿಚಾರದಲ್ಲಿ ಸರ್ಕಾರ ತೆಗೆದು ಕೊಂಡಿರುವ ವಿಚಾರವು ತಪ್ಪೋ ಇಲ್ಲ ಸರಿಯೋ ಎಂಬ ವಿಷಯದ ಬಗ್ಗೆ ಇಲ್ಲಿ ತುಂಬ ಚರ್ಚೆಯಲ್ಲಿರುವ ಸರ್ಕಾರ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಾವು ಬಿಡದಿ ಟೋನ್ ಸಿಪ್ ಮಾಡುತ್ತಿರುತ್ತೇವೆ ಎಂದು ನಿರ್ಧಾರಿಸಿದರೂ ಅಲ್ಲಿನ ರೈತರ ಈಚೆ ಕೇಳದೆ ಸರ್ಕಾರ 80% ರೈತರು ಒಪ್ಪಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಆದರೆ ಅಲ್ಲಿ ಹೋರಾಟ ಮಾಡುತ್ತಿರುವ ರೈತರು ಯಾರು 80% ಒಪ್ಪಿದರೆ 365 ದಿನದ ಅಷ್ಟು ಹೋರಾಟ ಏಕೆ ನಡೆಯುತ್ತಿತ್ತು? ಸರ್ಕಾರ ಒಂದು ಅವರ ಹತ್ತಿರ ಮಾತನಾಡಿ 20% ರೈತರನ್ನು ಒಪ್ಪಿಸಲು ತಯಾರಿಲ್ಲ, ರೈತರು ಅರ್ಜಿ ಕೊಡಲು ಬೆಂಗಳೂರಿಗೆ ಬಂದರೆ ರೈತರಿಗೆ ಅರ್ಜಿ ಕೊಡಲು ಬಿಡದೆ ಲಾಠಿಚಾರ್ಜ್ ಮಾಡಿ ರೈತರನ್ನು ಬಂಧಿಸಿ ಅಲ್ಲಿಂದ ಜಾಗ ಬಿಡುವ ಹಾಗೆ ಮಾಡುವುದು ಸರಿಯೇ? ಕುಮಾರಸ್ವಾಮಿಯವರು ಬಿಡದಿ ಬೈರಮಂಗಲಕ್ಕೆ ಬಹಿರಂಗ ಚರ್ಚೆಗಾಗಿ ಸಿಎಂ ಆದ ಡಿಕೆ ಶಿವಕುಮಾರನ್ನು ಕರೆದರೂ ಯಾಕೆ ಬರಲಿಲ್ಲ? ಅಲ್ಲಿಯವರೆಗೂ ಭೂಮಿಯನ್ನು ಕೊಡುವುದಿಲ್ಲ ಎಂದು ಹೋರಾಟ ಮಾಡುತ್ತಿದ್ದರು. ಕುಮಾರಸ್ವಾಮಿಯವರು ಬರುತ್ತೀನಿ ಎಂದಾಗ ಭೂಮಿಯನ್ನು ಮಾರುತ್ತೇವೆ ಎಂದು ಇನ್ನೊಂದು ಗುಂಪು ಬಂದಿತು. ಇದರಲ್ಲಿ ಬಂದಿರುವ ಗುಂಪು ಹೇಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಇನ್ನು ಮುಂದಾದರೂ ಸರ್ಕಾರ ಬಿಡದಿ ಟೋನ್ಶಿಪ್ ವಿಚಾರದಲ್ಲಿ ಮುಂದೆ ಆಗುವ ಎಲ್ಲ ವಿಚಾರದಲ್ಲಿ ಸರ್ಕಾರವು ರೈತರು ಕೂತು ಚರ್ಚೆ ಮಾಡಬೇಕೆಂದು ನಾವು ಸರ್ಕಾರದಲ್ಲಿ ವಿನಂತಿಸುತ್ತೇವೆ. ಈ ವಿಚಾರದಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇತರ ವಿಚಾರ ನೋಡಲು ಸಬ್ಸ್ಕ್ರೈಬ್ ಮಾಡಿ.